ಡಿ ಕೆ ಶಿವಕುಮಾರ್ ಸಾಹೇಬರು ನೀರಾವರಿ ಇಲಾಖೆಯ ಎಲ್ಲ 4 ನಿಗಮಗಳ ಅಧಿಕಾರಿಗಳು, ವಿಷಯ ಪರಿಣಿತರು, ತಂತ್ರಜ್ಞರು, ವಕೀಲರುಗಳು, ಜೊತೆಗೆ ತಮಗೆ ಗೊತ್ತಿರುವ ಅನೇಕ ಸ್ನೇಹಿತರ ಜೊತೆಗೆ ಮತ್ತು ತಮ್ಮ ಅನುಭವವನ್ನ ಧಾರೆ ಎರೆದು ಈ ಕೃತಿಯನ್ನ ರಚನೆ ಮಾಡಿದ್ದಾರೆ. ಹಾಗಾಗಿ ಈ ಅಮೂಲ್ಯವಾದ ಕೃತಿ ಕೇವಲ ಜಲಸಂಪನ್ಮೂಲ ಇಲಾಖೆಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ, ದೇಶಕ್ಕೆ. ನನ್ನ ಮನವಿನೂ ಕೂಡ ಇದೆ ಸಾಹೇಬರಿಗೆ, ಇದನ್ನ ಇಂಗ್ಲಿಷಿಗೆ ತರ್ಜುಮೆ ಮಾಡಿ ಎಲ್ಲರಿಗೂ ಸಿಕ್ಕೋ ರೀತಿ ಆಗ್ಬೇಕು ಮತ್ತು ಹೊರಗಡೆ ಬುಕ್ ಸ್ಟಾಲ್ಗಳಲ್ಲೂ ಎಲ್ಲರಿಗೂ ಸಿಕ್ಕೋ ರೀತಿ ಆಗ್ಬೇಕು. ಅಷ್ಟೊಂದು ವಿಚಾರಗಳನ್ನ ಇದರಲ್ಲಿ ಅವರು ಹೇಳಿದ್ದಾರೆ. ಸುಮಾರು 314 ಪುಟಗಳ ಈ ಪುಸ್ತಕದಲ್ಲಿ ಇಡೀ ದೇಶದ ಜಲಸಂಪನ್ಮೂಲ ಇಲಾಖೆಯ ಸಮಗ್ರ ಮಾಹಿತಿಯನ್ನ ಅವರು ಕಟ್ಕೊಟ್ಟಿದ್ದಾರೆ. ಜೊತೆಗೆ ಈ ಪುಸ್ತಕದ ಮಹತ್ವ ಮತ್ತು ಯಾಕೆ ಇಷ್ಟೊಂದು ವಿಶೇಷತೆ ಪ್ರತಿಷ್ಠಿತ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಉದ್ಘಾಟನೆ ಆಗ್ತಾ ಇದೆ ಅಂದಾಗ, ಡಿ ಕೆ ಶಿವಕುಮಾರ್ ಸಾಹೇಬರು ಬರೆದಿರುವ ಈ ಪುಸ್ತಕ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಒಂದು ಇದಾಗುತ್ತೆ, ಡಿ ಕೆ ಶಿವಕುಮಾರ್ ಸಾಹೇಬರು ಪುಸ್ತಕ ಬರೆದ್ರ ಅಂತ. ಯಾಕೆಂದ್ರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು 24x7 ಪೊಲಿಟಿಷಿಯನ್ಸ್. ರಾಜಕಾರಣ ಅಂತ ಗೊತ್ತೇ ಇರುತ್ತೆ ನಿಮಗೆ, ಚುನಾವಣೆ, ಸೋಲು, ಗೆಲುವು, ಈ ರಾಜಕಾರಣವೇ ಒಂದು ಗದ್ದಲ ಗೌಜಿನ ಒಂದು ವಿಚಾರ ಅದು. ಅಂತಹ ಸಂದರ್ಭದಲ್ಲೂ ಕೂಡ ತಾನು ಒಂದು ಪುಸ್ತಕವನ್ನ ಮಾಡಬೇಕು ಅನ್ನುವ ಆಲೋಚನೆ ಅವರಿಗೆ ಬಂದಿದ್ದು ಮತ್ತು ಅದನ್ನ ಅವರು ಸಿದ್ಧಪಡಿಸಿದ್ದು. ಅದಕ್ಕೆ ಬೇಕಾದಂತ ಏಕಾಗ್ರತೆ ಇದೆಯಲ್ಲ, ಸಹಜವಾಗಿ ಒಬ್ಬ ರಾಜಕಾರಣಿಗಳಿಗೆ ಈ ಸಹಜವಾಗಿ ಸಮಾಜ ಜನ ಏನ್ ಮಾಡ್ತಾರೆ, ರಾಜಕಾರಣಿಗಳು ಅಂದ್ರೆ ಒಂದು ಸಿನಿಕತನದಿಂದ ನೋಡ್ತಾರೆ. ಆದರೆ ಅವರಿಗಿರುವ ಅಭಿರುಚಿಗಳು, ಹವ್ಯಾಸಗಳು ಮತ್ತು ವಿಚಾರಧಾರೆಗಳಿದೆಯಲ್ಲ, ಬಹಳಷ್ಟು ಸಂದರ್ಭದಲ್ಲಿ ಹೊರಗಡೆ ತಲುಪಿರೋದೇ ಇಲ್ಲ ಅಂತ. ದೂರದಿಂದ ರಾಜಕಾರಣಿಯೊಬ್ಬರ ಬಗ್ಗೆ ಒಂದು ಅಭಿಪ್ರಾಯವನ್ನು ರೂಪಿಸೋದು ಸುಲಭ, ಅವ್ರನ್ನ ಒಡನಾಡಿದಾಗ ವಿಚಾರಧಾರೆಗಳು ಗೊತ್ತಾಗುತ್ತೆ ಅವರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು. ಇತ್ತೀಚೆಗೆ ಪತ್ರಿಕಾಗೋಷ್ಠಿಯೊಂದಲ್ಲಿ ಮಾತಾಡ್ತಾ ಹಿರಿಯ ಸ್ನೇಹಿತರಾದ ಶಿವಶಂಕರ್ ಅವರು ಒಂದು ಪ್ರಶ್ನೆ ಕೇಳ್ತಿದ್ರು, ನಿಮಗೆ ಈ ರೀತಿಯ ಅಭಿರುಚಿ ಆಲೋಚನೆಗಳೆಲ್ಲ ಇದೆ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಿಲ್ಲ, ಜನಕ್ಕೆ ಗೊತ್ತಾಗಿಲ್ಲ, ಅದನ್ನ ನೀವು ತಿಳಿಸ್ಬೇಕು ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಸಾಹೇಬರನ್ನ ನಾನು ಒಡನಾಟ ಆಡಿದಾಗ ಆಡಳಿತ ಮತ್ತು ರಾಜಕೀಯದ ಬೇರೆದೇ ದರ್ಶನವನ್ನು ಮಾಡಿದ್ರು. ಪತ್ರಕರ್ತನಾಗಿ ನಾನು ಗಮನಿಸಿದಾಗ ಹೇಗೆ ಇದೆ ಅನ್ನೋ ವಿಚಾರಧಾರೆಗಳನ್ನ ಅವರಿಂದ ಅನೇಕ ಸಂದರ್ಭಗಳಲ್ಲಿ ತಿಳಿದುಕೋದಕ್ಕೆ ಸಾಧ್ಯ ಆಯಿತು, ಅವ್ರ ಜೊತೆ ಪ್ರಯಾಣ ಮಾಡಿದಾಗ ಮಾತುಕತೆ ವಿಚಾರದಲ್ಲಿ ಅಂತ. ಅವರು ಲೇಖಕರಾಗಿ ಹೊರಹೊಮ್ಮಿದ್ದಷ್ಟೇ ಅಲ್ಲ, ಅವರೊಬ್ಬ ವಿದ್ಯಾರ್ಥಿ, ಒಬ್ಬ ಅಪ್ಪಟ ದೈವಭಕ್ತ, ಒಬ್ಬ ಪ್ರೊಫೆಷನಲ್ ಪೊಲಿಟಿಷಿಯನ್, ಯಶಸ್ವಿ ಉದ್ಯಮಿ, ಹೀಗೆ ಅವರಿಗೆ ಹಲವಾರು ವಿಚಾರಧಾರೆಗಳಿದೆ.